ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ವರಲಕ್ಷ್ಮಿ ಅವರಿದ್ದಾರೆ. ಇವರು ತಮ್ಮ ಜೀವನವನ್ನ ಹೈನುಗಾರಿಕೆ ಮುಖಾಂತರ ಅಂದ್ರೆ ಜಾನುವಾರು ಸಾಕಾಣಿಕೆ ಮುಖಾಂತರ ಸಾಗಿಸ್ತಾ ಇದ್ದಾರೆ. ಇವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಅದರ ಒಂದು ಲಾಭ ಕೂಡ ಪಡ್ಕೊಂಡಿದ್ದಾರೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡ್ಕೊಳ್ಳೋಣ. ಯಾವ ರೀತಿಯಿಂದ ಇವರು ತಮ್ಮ ಹೈನುಗಾರಿಕೆಯ ಒಂದು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತ ಅನ್ನೋದನ್ನ ಹೇಳಿ. ವರಲಕ್ಷ್ಮಿ ಅವರೇ, ಎಷ್ಟು ವರ್ಷದಿಂದ ತಾವು ಹೈನುಗಾರಿಕೆ ಮಾಡ್ತಾ ಇದ್ದೀರಿ? ನಾವು ಮದ್ವೆಗೆ ಬಂದಾಗ 28 ವರ್ಷ ಇದೆ ಸರ್. ಅವಾಗಿಂದ ನಾವು ನಮ್ಮ ಅತ್ತೆ ಮಾವನು ಸಹ ಅದೇ ಮಾಡ್ತಾ ಇದ್ರು. ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಿ. ಮೊದ್ಲು ಎಷ್ಟು ಹಸುಗಳಿದ್ವು? ಮೊದ್ಲು ಬರೀ ನಾಟಿ ಹಸು ಅಂತ 2 ಹಸು ಏನೋ ಇತ್ತು ಸರ್. ಅದಾದ್ಮೇಲಿಂದ ನಾವು ಸಂಘದಲ್ಲಿ ಲೋನ್ ತಗೊಂಡು ಧರ್ಮಸ್ಥಳ ಸಂಘದಲ್ಲಿ ಅದರಿಂದ ಅಭಿವೃದ್ಧಿ ಮಾಡ್ಕೊಂಡು ಇವಾಗ ಒಂದು 5 ಹಸುಗಳಿದಾವೆ. ಅಂದ್ರೆ ಜಾಸ್ತಿ ಇದ್ವು, ಮಧ್ಯ ಎಲ್ಲ ಕೊಟ್ಟಿ 5 ಹಸುಗಳಿದಾವೆ. 5 ಹಸುಗಳಿದಾವೆ. ಎಷ್ಟು ಇಳುವರಿ ಬರುತ್ತಮ್ಮ ಬೆಳಿಗ್ಗೆ ಸಂಜೆ? ಬೆಳಗ್ಗೆ ಸಂಜೆ ಅಂದ್ರೆ ಅದು ಈಗ ಸದ್ಯಕ್ಕೆ 1-2 ಹಸು ಹಾಲು ಕೊಡ್ತೇವೆ, 1-2 ಹಸು ಗಬ್ಬಾಗಿರ್ತವೆ. ಆ ಟೈಪ್ ಅಲ್ಲಿ 2 ಹಸುವಿನಿಂದ ಒಂದು 15 ಲೀಟರ್ ಅಷ್ಟು ಹಾಲು. 15 ಲೀಟರ್ ಬೆಳಿಗ್ಗೆ 15, ಸಂಜೆ 15. ಮೇಲೆ ಇದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಕೊಟ್ಟಿಗೆದು? ಇದು ಕೊಟ್ಟಿಗೆ ಎಲ್ಲ ನಾವೇ ಮಾಡ್ಕೊಂಡಿದೀವಿ ಸರ್. ನಮಗೆ ಈಗ ಪಂಚಾಯತಿಯಿಂದ ಲೋನ್ ಫ್ರೀ ಲೋನ್ ಎಲ್ಲ ಕೊಡ್ತಾರೆ. ಅದರಿಂದ ನಾವು ಕೊಟ್ಟಿಗೆ ಮಾಡ್ಕೊಂಡು ಅದ್ರಲ್ಲೇ ಅಭಿವೃದ್ಧಿ ಮಾಡ್ತೀವಿ. ಹಸಿಮೇವಿಗೆ ಏನ್ ಮಾಡ್ಕೊಂಡಿದ್ರಿ? ಹಸಿಮೇವು ಎಲ್ಲ ನಾವು ಗದ್ದೆಯಿಂದ ಹುಲ್ ಕುಯ್ಕೊಂಡ್ ಬರ್ತೀವಿ ಸರ್. ಯಾಕೆಂದ್ರೆ ನಮಗೆಲ್ಲ ಸ್ವಂತ ಜಮೀನೇನೇ ಇಲ್ವಲ್ಲ, ಹಾಗಾಗಿ ನಾವು ಹುಲ್ ಕುಯ್ಕೊಂಡ್ ಬಂದ್ ಹಾಕ್ತಿವಿ. ಮತ್ತೆ ಅದ್ರ ಆಮೇಲೆ ಒನ್ ಟೈಮ್ ಅದ್ ಹಾಕಿದ್ರೆ ಇನ್ನೊಂದ್ ಟೈಮ್ಗೆ ಒಣಲ್ ಹಾಕೊಂಡು ಹಾಲನ್ನ ಡೈರಿಗೆ ಹಾಕೋತೀವಿ. ಡೈರಿಯಿಂದ ಏನ್ ಆಹಾರ ಕೊಡ್ತಾರೆ ಸರ್. ಡೈರಿಯಿಂದ ಒಂದು ಚೀಲ 45 ಕೆಜಿ ಇರುತ್ತೆ. ಅದಕ್ಕೆ ಇಲ್ಲ ನಮಗೆ ಬೇಕಾದಾಗ ಕೊಡ್ತಾರೆ. ನಮಗೆಲ್ಲ ಅಂದ್ರೆ ಈಗ 15 ದಿವಸಕ್ಕೆ 2 ಚೀಲ ಅಂತ ಬೇಕಾಗುತ್ತೆ. ತಿಂಗಳಿಗೆ ಇಷ್ಟು ಅಂತ ನಮ್ಗೆ ಪೇಮೆಂಟ್ 15 ದಿವಸಕ್ಕೊಂದ್ಸರಿ ಅಂತ ಇರುತ್ತಲ್ಲ, ಹಂಗಾಗಿ 15 ದಿವಸಕ್ಕೆ ತಗೋತೀವಿ. 15 ದಿವಸಕ್ಕೆ ತಗೊಳ್ತೀರಿ. ಎಷ್ಟು ಈಗ ಮನೆಯಲ್ಲಿ ಎಷ್ಟು ಜನ ಇದ್ರಿ ತಾವು? ನಾವು, ನಮ್ಮ ಯಜಮಾನ್ರು, ನಾನು, ನನ್ನ ಮಗ. ಈ ಮಗ ಕೂಡ ನಿಮ್ಗೆ ಸಹಾಯ ಮಾಡ್ತಾನ ಈ ಒಂದು ಜಾನುವಾರುಗಳ? ಅವರು ಮೊದ್ಲು ಮಾಡ್ತಿದ್ರು, ಇವಾಗ ಓದಕ್ಕೋಸ್ಕರ ಹೊರಗಡೆ ಹೋಗಿದ್ದಾರೆ, ಇಂಜಿನಿಯರಿಂಗ್ ಮಾಡ್ತಾ ಇದಾರೆ. ಹಂಗಾಗಿ ನಾನು ನಮ್ಮ ಯಜಮಾನ್ರು ಇಬ್ರೇ ಮಾಡ್ತಾ ಇರೋದು. ಮತ್ತೆ ಇದು ಬೆಳಿಗ್ಗೆ ಎಷ್ಟು ಗಂಟೆಗೆ ತಾವು ತಮ್ಮ ಒಂದು ಕೆಲಸ ಶುರು ಮಾಡ್ತೀವಿ? 5 ಗಂಟೆಗೆ ಸರ್. 5 ಗಂಟೆಗೆ ನಮ್ಮಲ್ಲೆಲ್ಲ ಡೈರಿ ಬೇಗ ಬರುತ್ತೆ. 6:30 ಅಷ್ಟೊತ್ತಿಗೆಲ್ಲ ಬಂದ್ಬಿಡುತ್ತಲ್ಲ, ಹಾಗಾಗಿ ನಾವು ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡಿ ಹಸು ಕೊಟ್ಟಿಗೆಲ್ಲ ತೊಳೆದು ಹಾಲು ಕರೆದಿ ತಗೊಂಡೋಗೋ ಹೊತ್ತಿಗೆ 6 ಗಂಟೆ 6:30. ಎದ್ದ ತಕ್ಷಣವೇ ಕೊಟ್ಟಿಗೆ ತೊಳಿತೀರಾ? ಮೊದ್ಲು ಫಸ್ಟ್ ದನ ಹೊರ ಕಟ್ಟಾಕ್ಬಿಟ್ಟು ಕೊಟ್ಟಿಗೆ ಎಲ್ಲ ತೊಳೆದು ಎಲ್ಲ ಮತ್ತೆ ಒಳಗ್ ಕಟ್ಕೊಂಡು ಹಸುಗಳನ್ನ ಸ್ವಲ್ಪ ಸಗಣಿ ಎಲ್ಲ ಆಗಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ತಿಂಡಿ ಇಡ್ತೀವಿ. ಪೀಡ್ಸ್ ಕೊಡ್ತಾರಲ್ಲ ಡೈರಿಲಿ, ಅದನ್ನೇ ಇಟ್ಟು ಹಾಲು ಕರ್. ಇದು ಹೊರಗಡೆ ಮೇಯಿಸ್ಕೊಂಡ್ ಬರ್ತೀರಾ ಇಲ್ಲ ಅಲ್ಲೇ? ಇಲ್ಲ ಸರ್, ಹೊರಗ್ ಮೇಯಕ್ ಬಿಡ್ತೀವಿ. ಅಂದ್ರೆ ಹಗಲೊತ್ತಿನಲ್ಲಿ ಹೊರಗಡೆ ಮೇಯಿಸ್ಕೊಂಡ್ ಬರ್ತೀರಾ? ಮೇಯಿಸ್ಕೊಂಡ್ ಬರ್ತೀವಿ. ನೈಟ್ ಹೊತ್ತು ಮಾತ್ರ ಕಟ್ಟಾಕೊಳ್ಳೋದು. ಕಟ್ಟಾಕಾದ್ಮೇಲೆ ಆಹಾರ ಕೊಡ್ತೀರಾ? ಕಟ್ಟಾಕಾಗಿ ಮತ್ತೆ ಮೇಕ ಬಂದು ಕಟ್ಟಾಕ್ತಿವಿ. ಕಟ್ಟಾಕಿ ಮತ್ತೆ ಅದೇ ಹಿಂಡಿ ಎಲ್ಲ ಕೊಟ್ಬಿಟ್ಟು ಮುಸ್ರೆ ಇರುತ್ತೆ, ಮುಸ್ರೆನೆಲ್ಲ ಅದು ಕೊಟ್ಬಿಟ್ಟು ಹಾಲು ಕರ್ಕೊಂಡು ಮತ್ತೆ ಡೈರಿಗೆ ಹಾಕ್ತಾರೆ. ಆಮೇಲೆ ಮತ್ತೆ ಮಾಮೂಲು ನೈಟ್ ಒಣಹುಲ್ ಹಾಕ್ತೀರಾ? ಈಗ ಈ ಮತ್ತೆ ಮುಂದೆ ಇನ್ನೂ ಜಾಸ್ತಿ ಮಾಡ್ಬೇಕನ್ನೋ ಒಂದು ಆಸೆ ಇದೆ ಸರ್, ಮಾಡ್ಬೇಕು ಅಂತ. ಈಗ ನಾವು ಪ್ರೇರಣಾ ಸಂಘ ಅಂತ ಮಾಡ್ಕೊಂಡಿದ್ದೀವಿ ಧರ್ಮಸ್ಥಳ ಸಂಘದಿಂದ. ಎಷ್ಟು ಜನ ಇದ್ದಾರೆ ಸದಸ್ಯರು? ಅದರಲ್ಲಿ 10 ಜನ ಇದ್ದೀವಿ. 10 ಜನ ಇದ್ದೀರಾ? 10 ಜನನು ಸಂಘ ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ. ಎಷ್ಟು ದಿವಸಕ್ಕೊಂದ್ಸಲ ಕೂತ್ಕೊಳ್ತೀರಾ? ವಾರಕ್ಕೊಂದ್ಸಲ. ಇದರಲ್ಲಿ ಕೂಡ ಮತ್ತೆ ನೀವು ಕಟ್ಟೋದು ಹಣ ಎಷ್ಟು ಜಮಾ ಮಾಡ್ತೀರಾ ವಾರಕ್ಕೆ? ನಾವೀಗ 1 ಲಕ್ಷ ತಗೊಂಡ್ರೆ 1200 ರೂಪಾಯಿ ಕಟ್ತೀವಿ 2 ವರ್ಷಕ್ಕೆ ಅಂತ ಮಾಡ್ತೀವಿ. ಲೋನ್ ತಗೊಳ್ಳದೆ ಇರೋರು ಇದಾರೆ. ಅಲ್ಲ ಅಂದ್ರೆ ಅವ್ರು ಎಷ್ಟು ಕಟ್ಟಬೇಕು? ಲೋನ್ ತಗೊಳ್ಳದೆ ಇರೋ ಬರೀ ಉಳಿತಾಯ ಅಷ್ಟೇ 20 ರೂಪಾಯಿ ಅಂತ ಉಳಿತಾಯ ಮಾಡ್ಕೊಂಡು ವಾರ 20 ರೂಪಾಯಿ ಉಳಿತಾಯ ಅಷ್ಟೇ. ಲೋನ್ ಯಾರು ತಗೊಳ್ತಾರೆ ಅವ್ರು ಮಾತ್ರ ಲೋನ್ ಕಟ್ಕೊಂಡು ಹೋಗೋದು. ಮತ್ತೆ ಈಗ ತರಬೇತಿ ಅಂತಂದ್ರೆ ಈಗ ತಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘ ಏನೋ ತರಬೇತಿ ಕೊಟ್ಟಿದಾರ? ಜಾನುಗಳನ್ನ ಈ ತರ ನೋಡ್ಕೋಬೇಕು, ಕರುಗಳನ್ನ ಈ ತರ ಪಾಲನೆ ಮಾಡ್ಬೇಕು, ಆಹಾರ ಈ ತರ ಕೊಡ್ಬೇಕು. ಡಾಕ್ಟರ್ಗಳು ಬರ್ತಾರೆ ಸರ್, ಅವರು ಹೇಳ್ತಾರೆ ಹಿಂಗ್ ನೋಡ್ಕೋಬೇಕು, ಕೊಟ್ಟು ಎಲ್ಲ ಕ್ಲೀನ್ ಆಗಿ ಇಟ್ಕೋಬೇಕು, ಹಸು ಕರು ಇಷ್ಟ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು, ಅವಕ್ಕೆಲ್ಲ ಆರೋಗ್ಯ ಹಾಳಾಗುತ್ತೆ, ಇಷ್ಟೇ ಕ್ರಮದಲ್ಲೇ ಹಾಕ್ಬೇಕು ಅಂತೆಲ್ಲ ಹೇಳ್ತಾರೆ. ತರಬೇತಿಯನ್ನು ಹೋಗ್ಲಿಲ್ಲ ನೀವು? ಇಲ್ಲ ಸರ್. ಅಂದ್ರೆ ಈ ತರ 3 ದಿವಸ 4 ದಿವಸ ತರಬೇತಿ ಕೊಡ್ತಾರೆ ನೋಡಿ, ಊಟ ವಸತಿ ಎಲ್ಲ ಕೊಟ್ಬಿಟ್ಟು ಅದು ನಾವು ಹೋಗಿಲ್ಲ ಸರ್. ನೀವು ಹೋಗಿಲ್ಲ? ಮತ್ತೆ ಈಗ ಕಾಯಿಲೆ ಕಸಾಲೆಗೆ ಬಂದ್ರೆ ಡಾಕ್ಟರ್ನೇ ಡೈರಿ ಡಾಕ್ಟರ್, ಈ ಸರ್ಕಾರಿ ಆಸ್ಪತ್ರೆ ಗವರ್ಮೆಂಟ್ ಡಾಕ್ಟರ್ನು ಬರ್ತಾರೆ. ಕೆಲವರು ಡೈರಿ ಏನಾರ ಲೇಟ್ ಆಯ್ತು ಅಂದ್ರೆ ಗವರ್ಮೆಂಟ್ ಡಾಕ್ಟರ್ ಫೋನ್ ನಂಬರ್ ಇಟ್ಕೊಂಡಿರ್ತೀವಿ, ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಬರ್ತಾರೆ, ಬಂದು ನೋಡಿ ಹೇಳಿ.
ಆಮೇಲೆ ಈಗ ಕೇವಲ ಡೈರಿಗೆ ಮಾತ್ರ ಹಾಲು ಹಾಕ್ತಿರೋ ಇಲ್ಲ ಮೊಸರು ಮಜ್ಜಿಗೆ ನಾವು ತುಪ್ಪ? ಮನೆ ಪೂರ್ತಿಗಷ್ಟೇ ಮೊಸರು ಮಾಡ್ಕೋತೀವಿ, ಮಜ್ಜಿಗೆ ತುಪ್ಪ ಏನು ಮಾಡಲ್ಲ, ಮೊಸರು ಮಜ್ಜಿಗೆ ಮನೆ ಪೂರ್ತಿಗಷ್ಟೇ ಮನೆಗೋಸ್ಕರ ಮಾಡ್ಕೋತೀವಿ. ಅಷ್ಟೇ, ಮಾರೋ ಅಂತದ್ದೇನಿಲ್ಲ ಸರ್. ಮಾರುವಂತ ವ್ಯವಸ್ಥೆ ಏನಿಲ್ಲ. ಇಲ್ಲ, ಇಲ್ಲ. ಹಾ, ಹಾ, ಹಾ. ಇದ್ರ ಜೊತೆಗೆ ಈಗ ಮತ್ತೆ ಬೇರೆ ಈಗ ಹಂದಿ ಸಾಕಾಣಿಕೆ ಆಗಲಿ, ಕುರಿ ಆಡು ಸಾಕಾಣಿಕೆ ಆಗಲಿ, ಇದ್ರ ಬಗ್ಗೆ ಏನಾದ್ರು ಮಾಡ್ಬೇಕನ್ನೋದು ಒಂದು ಇಲ್ಲ, ಒಂದ್ ಸ್ವಲ್ಪ ದಿವಸ ಆಡ್ ಸಾಕಿದ್ವಿ ಸರ್. ಆಡ್ ಸಾಕಿ ಆಮೇಲೆ ನೋಡ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ಜನ ಬೇಕು ಅದಕ್ಕೆ. ಜನ ಬೇಕಲ್ಲ, ಇಬ್ರೇ ಅಲ್ವಾ ಇರೋದು, ಹಂಗಾಗಿ ಹಸುದೇ ಮುಂದುವರ್ಸ್ಕೊಂಡು ಹೋದ್ವಿ. ಅದನ್ನ ಹಾಗೆ ಕೈ ಯಾಕಂತಂದ್ರೆ ಆಡು ಅದು ಎಲ್ಲೆಲ್ಲಿ ಸೊಪ್ಪು ಸಿಗುತ್ತೆ ಅಲ್ಲೆಲ್ಲ ಓಡ್ಬೇಕಾಯ್ತದೆ, ಜೊತೆಗೆ ಹೋಗ್ತಾ ಇರ್ಬೇಕಾಯ್ತದೆ. ಹೌದು ಸರ್. ಅಲ್ಲ, ಇತ್ತೀಚಿನ ಒಂದು ದಿನಗಳಲ್ಲಿ ನಾವು ಮನೆಯಲ್ಲಿ ಕೂಡ ಒಂದು ಸ್ಟಾಲ್ ಪದ್ಧತಿ ಅಂತ ಹೇಳಿ, ಅಂದ್ರೆ ಮನೆಯಲ್ಲಿ ಹಸುಗಳು ಹೆಂಗೆ ನಾವು ಸಾಕ್ತಿವಲ್ಲ, ಒಂದು ಕೂಡ್ ಹಾಕ್ಬಿಟ್ಟು ಆ ತರನೇ ಸಾಕುವ ಒಂದು ಪದ್ಧತಿ ಇದೆ. ಅದು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಅನ್ಸುತ್ತೆ. ಗೊತ್ತಿದೆ, ಅಂದ್ರೆ ಬೇರೆ ಯಾರು ಮಾಡಿದ್ದಾರೆ. ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಒಂದು 50, 60, 100 ಸಾಕೋದಾದ್ರೆ ಆ ತರದ್ ಮಾಡಬಹುದು. ಒಂದ್ 4-5 ಆತಂದ್ರೆ ಆಗೋದಿಲ್ಲ ಅಲ್ವಾ? ಅಂದ್ರೆ ಮೊದ್ಲು ಅಂದ್ರೆ ಒಂದ್ 15 ಅಂತೂ ಇದ್ವು ಸರ್ ಅವಾಗ. ಅಂದ್ರೆ ನಮ್ಮ ಅತ್ತೆ ಮಾವ ಎಲ್ಲ ಇದ್ರಲ್ಲ, ಆ ಟೈಮಲ್ಲಿ ಅವರು ನೋಡ್ತಾ ಇದ್ರು, ಹಾಗಾಗಿ ಅವಾಗೆಲ್ಲ ಇತ್ತು. ಒಂದ್ 15 ಸಾಕೊಂಡಿದ್ವಿ. 15 ಸಾಕೊಂಡಿದ್ರಿ, ಆಮೇಲೆ ತೆಗ್ದ್ರಿ? ಇಲ್ಲ, ಆಮೇಲೆ ಬಿಟ್ಬಿಟ್ವಿ. ಹಾ, ಹಾ, ಹಾ. ಈಗ ಇದರಲ್ಲಿ ಹೇಗೆ ಈಗ ಕರುಗಳನ್ನ ಮತ್ತೆ ವಯಸ್ಸಾಗಿದ್ರನ್ನ ತೆಗೆದು ಮತ್ತೆ ಹೊಸದನ್ನ ತಗೊಳ್ತೀರಾ ಅಥವಾ ಯಾವ ರೀತಿಯಿಂದ ಅದ ಕರುಗಳನ್ನೇ ಮತ್ತೆ ಮುಂದೆ ಇದು ಮಾಡ್ತೀರಾ? ಕರುಗಳನ್ನು ಬೆಳೆಸ್ಕೊಂಡು ಹೋಗಿದೀವಿ, ಸಂಘದಿಂದ ತಗೊಂಡು ಅಭಿವೃದ್ಧಿ ಮಾಡ್ಕೊಂಡಿದೀವಿ. ಮತ್ತೆ ಅದು ಅಲ್ಲಿ ಸ್ವಲ್ಪ ಏಜ್ ಆಯ್ತು ಅಂತ ಅಂದ್ರೆ ಅವನ್ನ ಸೇಲ್ ಮಾಡ್ಬಿಟ್ಟು ಇದ್ ಮಾಡ್ತೀವಿ. ಇನ್ನು ಹೊಸದನ್ನ ಮತ್ತೆ ತಗೊಳ್ತೀರಾ? ತಗೊಂಡು ಇದು ಹೈನು ಉದ್ಯಮದಲ್ಲೇ ಮುಂದುವರಿಬೇಕು. ನಾವಿರೋದೇ ಹೈನು ಉದ್ಯಮದಲ್ಲೇ ನಾವು ಮುಂದುವರಿತೇವೆ. ನಮ್ಮ ಸಂಸಾರ ನಡೀತಾ ಇರೋದೇ ಹೈನುಗಾರಿಕೆಯಿಂದಾನೆ ಸರ್. ಮಕ್ಕಳ ಒಂದು ವಿದ್ಯಾಭ್ಯಾಸ ಕೂಡ ಅದ್ರ ಮೇಲೆ. ಅದ್ರ ಮೇಲೆ ಇದ್ರ ಜೊತೆಗೆ ಈಗ ಏನು ರಾಜ್ಯ ಸರ್ಕಾರದ ಒಂದು ಏನು ಗೃಹಲಕ್ಷ್ಮಿ ಬರುತ್ತೆ ಸರ್, ಬರುತ್ತೆ. ಯಾವಾಗಿಂದನೂ ಮಿಸ್ ಆಗಿಲ್ಲ, ಕರೆಕ್ಟ್ ಆಗಿ ಬರ್ತಾ ಇದೆ. ಕರೆಕ್ಟ್ ಆಗಿ ಬರುತ್ತೆ. ಗೃಹಲಕ್ಷ್ಮಿ ಕೂಡ ತಮಗೆ ಅನುಕೂಲ ಆಗಿದೆ. ಜೊತೆಗೆ ಈಗ ಹೆಚ್ಚಿನ ಒಂದು ಜಾನುವಾರುಗಳನ್ನ ಸಾಕ್ಬೇಕು, ಇನ್ನು ಹೆಚ್ಚಿನ ಒಂದು ಬೇರೆ ಒಂದು ಏನಾದ್ರೂ ಮಾಡ್ಬೇಕು ಅಂತಂತ ಹೇಳಿ ಆ ತರದ ಏನಾದ್ರೂ ಯೋಚನೆ ಇದೆ ನಮ್ಗೆ? ಅಂತ ಬೇರೆದೇನಿಲ್ಲ ಸರ್, ಅದೇ ಹಸುಗಳನ್ನೇ ಇನ್ನೊಂದ್ ಸ್ವಲ್ಪ ತಗೊಂಡು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ. ಈಗ ಮಗ ಜಾಸ್ತಿ ಓದ್ತಾ ಇದ್ದಾನೆ, ಅದಕ್ಕೆಲ್ಲ ಸ್ವಲ್ಪ ದುಡ್ಡು ಬೇಕಾಗುತ್ತಲ್ಲ, ಹಾಗಾಗಿ ಅದನ್ನೇ ತಗೊಂಡು ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದೆ. ಒಟ್ಟಾರೆಯಾಗಿ ಸಂಘದಿಂದ ಯಾವ ರೀತಿಯಿಂದ ತಮಗೆ ಅನುಕೂಲ ಆಗಿದೆ ಮೇಡಮ್? ಸಂಘದಿಂದ ತುಂಬಾ ಅನುಕೂಲ ಆಗಿದೆ ಸರ್. ಅನುಕೂಲ ಆಗಿದೆ, ಅನುಕೂಲ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆಗಿದೆ, ತುಂಬಾ ಅನುಕೂಲ ಆಗಿದೆ. ಸಂಘ ಸೇರ್ಕೊಂಡು ಸಂಘ ಒಂದು ಮಾಡ್ಕೊಂಡು ಈ ತರದ್ದು ಚಟುವಟಿಕೆಗಳಲ್ಲಿ ನಾವು ತೊಡಗಿಸಿಕೊಂಡ್ರೆ ತುಂಬಾ ಒಳ್ಳೇದು ಸರ್. ಧನ್ಯವಾದ ವರಲಕ್ಷ್ಮಿ ಅವರೇ. ಇದುವರೆಗೆ ತಾವು ತಮ್ಮ ಒಂದು ಅನುಭವಗಳನ್ನ, ಅಂದ್ರೆ ಏನೋ ಜಾನುವಾರು ಸಾಕಾಣಿಕೆ ಮಾಡ್ತಾ ಇದ್ದೀರಾ ಹೈನುಗಾರಿಕೆಗೋಸ್ಕರ, ಆಮೇಲೆ ಇದರ ಮೇಲೇನೆ ತಮ್ಮ ಜೀವನವನ್ನ ಒಂದು ಆಧಾರವಾಗಿ ಇದೆ, ಅಂದ್ರೆ ಮಕ್ಕಳಿಗೆ ಓದಿಸೋದು, ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಇದರಿಂದ ತಾವು ಲಾಭ ಪಡಿತಾ ಇದ್ದೀರಾ. ಮತ್ತೆ ಸಂಘದಲ್ಲಿ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಂಘದ ಚಟುವಟಿಕೆಗಳ ಬಗ್ಗೆ ಕೂಡ ತಾವು ಹೇಳ್ತಾ ಇದ್ದೀರಾ. ಭದ್ರಾವತಿ ಆಕಾಶವಾಣಿಗೆ ಬಂದು ಈ ಮಾಹಿತಿ ನೀಡಿದ್ದಕ್ಕೆ ತಮಗೆ ಇನ್ನೊಮ್ಮೆ ಧನ್ಯವಾದ.